ನಾನು ಗೆದ್ದೆ ಅಲ್ಲಿ ಏನು ಹೇಳಿ ಭಗವದ್ಗೀತೆ ಕಂಪ್ಲೀಟ್ ಎಡಿಷನ್ ಅಂತ ಇದು ಭಗವದ್ಗೀತಾ ಆಸ್ ಇಟ್ ಈಸ್ ಅಂತ ಇದೆ ಸ್ಪೆಷಲ್ ದರ್ಶನ ಓ ಮೈ ಗಾಡ್ ಊಟ ಆಯಿತು ಆ್ಯಂಡ್ ನಮ್ಮ ಗಿಫ್ಟ್ ಕೂಡ ಸಿಕ್ತು ಮನೆಗೆ ನಮ್ಮ ಮನೆಗೆ ಬಾ ನಾಳೆ ಹೋಗುವಂತೆ ಅಂದರೆ ಕೇಳ್ತಾನೆ ಇಲ್ಲ ಹೋಗ್ತೀನಿ ಎಷ್ಟು ಥರ ಪರವಾಗಿಲ್ಲ ಹೋಗ್ತೀನಿ ಅಂತಾಳೆ ಯಾಕೆ ಈ ಥರ ತಂಗಿ ದೇವ್ರೆ ಯಾಕೆ ಕೃಷ್ಣ ನೀವು ಅಂದ್ಕೊಳ್ಬೋದು ಏನು ಬಿಂದು ಇವಾಗ ತಾನೇ ಮ್ಯಾಂಗೋ ಮೇಲ್ದಲ್ಲಿ ಹೋಗಿ ಚೆನ್ನಾಗಿ ತಿನ್ಕೊಂಡ್ಬಂದ್ರಿ ಮಾವಿನ ಹಣ್ಣೆ ಇವಾಗಲೂ ಮಾವಿನ ಹಣ್ಣು ತಿಂತಿದ್ದೀರಾ ಅಂತ ಗುರು ಸಮ್ಮರ್ ಇರೋದು 3 ರಿಂದ 4 ತಿಂಗಳು ತಿಂದು ಇಲ್ದಿರೋ ಬರೋ ರೋಗ ಏನಿರ್ಬೋದು ಬಾಡಿ ಹೀಟ್ ಆಗ್ಬೋದು ಪಿಂಪಲ್ಸ್ ಆಗ್ಬೋದು ಎಲ್ಲ ಹುಡುಕ್ತಾ ಇದ್ದಾರೆ ಗ್ಯಾಸ್ ಲೈಟರ್ ಆದಮೇಲೆ ಗ್ಯಾಸ್ ಲೈಟರ ಅಂತೆ ಇನ್ಯಾವ ಲೈಟರ್ ಕೇಳೋಣ ನಮ್ಮ ಅಮ್ಮನ ಕೆಲಸ ಇದೇ ಆಗಬೇಕು ಅಂತ ಬಂದಿರೋ ಕೆಲಸ ನೋಡ್ಕೊಂಡು ಹೋಗೋಣ ಹಲೋ ಗೈಸ್ ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಆನ್ ಸ್ಯಾಟರ್ಡೇ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಂಡ್ ಇವಾಗ ತಾನೇ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಹನುಮಾನ್ ಚಾಲೀಸ ಓದಿ ಮಂಗಳಾರತಿಗೆ ಅಂತ ನಿಂತ್ಕೊಂಡಾಗ ದೇವ್ರ ತಲೆ ಮೇಲಿಂದ ಹೂವು ಬಿತ್ತು ಅಂದರೆ ಫುಲ್ ರೈಟ್ ಸೈಡ್ ತಲೆ ಮೇಲಿಂದ ಮತ್ತು ಒಂದು ವಿಳ್ಯದೆಲೆ ಹಾರ ಎಲ್ಲ ಬಿತ್ತು ನೋಡಿ ತುಂಬ ಖುಷಿ ಆಯಿತು ನಮಗೆ ಈ ಥರ ನೋಡೋಕೆ ಸಿಕ್ಕದೆ ಅಪರೂಪ ಅಲ್ವಾ ಏನೋ ಒಂದು ನಂಬಿಕೆ ಬೇಡ್ಕೊಂಡಿದ್ದೆಲ್ಲ ದೇವ್ರು ಈಡೇರಿಸ್ತಾನೆ ಅಂತ ಒಂದು ನಂಬಿಕೆ ತುಂಬ ಚೆನ್ನಾಗಿತ್ತು ಆ ದೃಶ್ಯನೇ ಲೈಕ್ ವಾವ್ ಅನ್ನಿಸ್ತು ನನಗೆ ಫಸ್ಟು ತಲೆ ಮೇಲೆ ಯಾವಾಗಲೂ ದಾಸವಾಳ ಇಡ್ತಾರೆ ದಾಸವಾಳ ಮತ್ತು ಗಣಗ್ಲು ಗಂಟು ಥರ ಇಟ್ಟಿರ್ತಾರೆ ಸೊ ಆ ಗಂಟು ಬಿತ್ತು ಆ ಗಂಟು ಹಿಂದೆಯೇ ವಿಳ್ಯದೆಲೆ ಹಾರ ಬಿತ್ತು ಫೋನ್ ತೆಗ್ದೆ ರೆಕಾರ್ಡ್ ಮಾಡ್ಕೊಳ್ಳೋಣ ಅಂತ ಅಷ್ಟರಲ್ಲಿ ಬಿದ್ದೆ ಹೋಗ್ಬಿಟ್ಟಿತ್ತು ಸರಿ ಹೋಗಲಿ ನೆಕ್ಸ್ಟ್ ಟೈಮ್ ದರ್ ಇಸ್ ಆಲ್ವೇಸ್ ಎ ನೆಕ್ಸ್ಟ್ ಟೈಮ್ ಅಲ್ವಾ ಆ್ಯಂಡ್ ಇವತ್ತು ಇಸ್ ಗೋಯಿಂಗ್ ಟು ಬಿ ಅ ವೆರಿ ವೆರಿ ಎಕ್ಸೈಟಿಂಗ್ ಡೇ ಇದು ನನ್ನ ಮುಂದೆ ರೋಡ್ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ ಅಲ್ಲಿ ಶೋಗಿ ಅಲ್ಲಿ ದೇವಸ್ಥಾನ ಸೊ ದೇವಸ್ಥಾನ ಇರೋದು ಅಲ್ಲಿ ಮುಂಚೆ ನಾನು ಅಲ್ಲೆಲ್ಲ ಪಾರ್ಕ್ ಮಾಡ್ತಾಯಿದ್ದೆ ಇವಾಗ ಪಾರ್ಕ್ ಮಾಡೋಕ್ಕಾಗಲ್ಲ ಈ ರೋಡ್ ಫುಲ್ಲು ಏನೇನೋ ಮಾಡ್ತಾಯಿದ್ದಾರೆ ಏನು ಮಾಡ್ತಾಯಿದ್ದಾರೆ ಅಂತ ಗೊತ್ತಿಲ್ಲ ಲೊಕೇಶನ್ ಇಸ್ ಬಿನ್ ಚೇಂಜ್ ಟು ಮನೆ ಹತ್ರ ಇವಾಗ ಯಾಕಂದರೆ ಅಲ್ಲಿ ತುಂಬ ಡಿಸ್ಟರ್ಬೆನ್ಸ್ ಇತ್ತು ನಾನೇನು ಮಾತಾಡೋಕ್ಕೆ ಆಗ್ತಾ ಇರಲಿಲ್ಲ ಎನಿವೇಸ್ ಎಕ್ಸೈಟಿಂಗ್ ಡೇ ಅಹೆಡ್ ಅಂತ ಯಾಕಂದೆ ಅಂತಂದರೆ ಇವತ್ತು 2 ಪ್ರೋಗ್ರಾಮ್ ಇದೆ ಒಂದು ಹಳ್ಳಿ ಮನೆಯಲ್ಲಿ ಮಾವಿನ ಮೇಳ ನಡೆಸ್ತಾ ಇದ್ದಾರೆ ಸೊ ಅಲ್ಲಿ ಊಟಕ್ಕೆ ಕರೆದಿದ್ದಾರೆ ನಮ್ಮನ್ನ ಅಲ್ಲಿಗೆ ಹೋಗಬೇಕು ಆ್ಯಂಡ್ ಸೆಕೆಂಡ್ ಒನ್ ಈಸ್ ಇಸ್ಕಾನಲ್ಲಿ ಇವಾಗ ಬ್ರಹ್ಮೋತ್ಸವ ನಡೀತಾ ಇದೆ ಏಪ್ರಿಲ್ 21ನೇ ತಾರೀಕಿಂದ ಮೇ 2ನೇ ತಾರೀಕುವರೆಗೂ ಅನಿಸುತ್ತೆ ಸೊ ಅಲ್ಲಿಗೆ ಇನ್ಫ್ಲೂಯೆನ್ಸಸ್ ಮೀಟ್ಗೆ ನನ್ನ ಇನ್ವೈಟ್ ಮಾಡಿದ್ದಾರೆ ಎಂಥ ಎಕ್ಸೈಟಿಂಗ್ ನ್ಯೂಸ್ ಅಂತಂದರೆ ಯಾಕೆಂದರೆ ಗ್ರೋಯಿಂಗ್ ಅಪ್ ಈ ಏರಿಯಾದಲ್ಲಿ ಅಂತಂದರೆ ಇಸ್ಕಾನ್ ನಮ್ಮೆಲ್ಲರ ಫೇವ್ರೇಟ್ ಆಗಿರುತ್ತೆ ಚೈಲ್ಡ್ಹುಡ್ಡಿಂದ ಹೋಗ್ತಾ ಇರ್ತೀವಿ ಎಲ್ಲೆಲ್ಲೂ ಲಾಡ್ ಆಫ್ ಡಿಸ್ಟರ್ಬೆನ್ಸ್ ನಾನು ಏನು ಮಾಡ್ತೀನಿ ಎನಿವೇಸ್ ಸೊ ಇಸ್ಕಾನ್ ನಾವು ಎಷ್ಟು ದೂರದಿಂದ ನೋಡಿರ್ತೀವಿ ಬಟ್ ಇವತ್ತು ಐ ಹೋಪ್ ಇನ್ಫ್ಲುಯೆನ್ಸರ್ ಮೀಟಲ್ಲಿ ನಾವು ಇನ್ಸೈಡ್ ಆಫ್ ಪೂಜೆ ಎಲ್ಲ ಹೇಗಿರುತ್ತೆ ಹೇಗೆ ಕೂರಿಸ್ತಾರೆ ಅದೆಲ್ಲ ನೋಡೋಕ್ಕೆ ಸಿಗುತ್ತೆ ಅಂತ ಅದಿರೋದು 3:30 ಇವಾಗ ಹಳ್ಳಿ ಮನೆಗೆ ಹೋಗಬೇಕು ವಿಚ್ ಇಸ್ ಅಟ್ 11:30 ಆಲ್ರೆಡಿ 11:26 ಆಗಿದೆ ದೇವಸ್ಥಾನಕ್ಕೆ ಹೋಗಿ ಬಂದಾಯಿತು ಆ್ಯಂಡ್ ಮಮ್ಮಿನೂ ಬರಬೇಕಾಗಿತ್ತು ಬಟ್ ಅನ್ಫಾರ್ಚುನೇಟ್ಲಿ ಅವ್ರು ಎರಡಕ್ಕೂ ಬರೋಕ್ಕಾಗಲ್ಲ ಇವಾಗ ಒಂದು ರೆಡಿ ಎಲ್ಲ ಆಗಿದ್ದೀನಿ ಬಟ್ ಲಿಪ್ಸ್ಟಿಕ್ ಒಂದು ಹಾಕೊಂಡು ಹಳ್ಳಿ ಮನೆಗೆ ಹೋಗೋಣ ಓಕೆ 11:15 ಆಗ್ತದೆ ಆ್ಯಂಡ್ ಇವಾಗ ನಾನು ಹೊರಡ್ತಾ ಇದ್ದೀನಿ ಯಾಕಂದರೆ ಹಳ್ಳಿ ಮನೆ ನಮ್ಮ ಮನೆ ಹತ್ರದಿಂದ ಜಸ್ಟ್ ಹತ್ತಿರ ಮೀಟರ್ಗಟ್ಟಲೆ ಹತ್ತಿರ ಅಷ್ಟೇ ಅದಕ್ಕೆ ಲೇಟಾಗಿ ಹೊರಡ್ತಾ ಇದ್ದೀನಿ ಆ್ಯಂಡ್ ನನ್ನ ಮೈಕ್ ತೊಗೊಂಡಿದ್ದೀನಿ ಯಾಕಂದರೆ ಕನೆಕ್ಟರ್ ಬರುತ್ತಲ್ಲ ಮೈಕ್ ಟು ಐಫೋನ್ ಕನೆಕ್ಟರ್ ಅದು ನಾನು ಕಳ್ಕೊಂಡ್ಬಿಟ್ಟಿದ್ದೀನಿ ಸೊ ನಾನು ರೆಗ್ಯುಲರಾಗಿ ಫೋನ್ ಕವರ್ ತೊಗೊಳ್ತೀನಲ್ಲ ಅವ್ರ ಹತ್ರ ಇರುತ್ತಾ ಕೇಳೋಣ ಅಂತ ಇವ್ರು ನೋಡಿ ಎಲ್ಲರೂ ಹೋಗಂಗಿಲ್ಲಪ್ಪ ನಿಂತ್ಕೊಂಡ್ಬಿಡ್ತಾಳೆ ಬರ್ತೀಯಾ ಹೋಗೋಣ ಹೋಗೋಣ ಬಾ ಬೇಗ ನಾನು ಇವಾಗ ತಾನೇ ರೀಚ್ ಆದೆ ಬಟ್ ಅಲ್ಲಿ ನೋಡಿ ಎಲ್ಲ ಆಲ್ರೆಡಿ ವಿಡಿಯೋ ತೆಗಿತಾ ಇದ್ದಾರೆ ಹೋಗೋಣ ಇದು ಒಬ್ಬಟ್ಟು ಮೈಸೂರು ಪಾಕಕ್ಕೆ ಹಾಕಿದಾರಾ ಮ್ಯಾಂಗೋ ಮೈಸೂರು ಪಾಕಕ್ಕೆ ಹಾಕಿದಾರಾ ಮ್ಯಾಂಗೋ ನಿಜ ನವೀನ್ ಸರ್ ಏನು ಸ್ವೀಟ್ ಇದು ಮೈಸೂರು ಪಾಕ್ ಹಾಕಿದಾರಾ ಮ್ಯಾಂಗೋ ಓ ಮೈಸೂರು ಪಾಕ್ ಅಲ್ವಾ ನೋಡೋಕ್ಕಂತೂ ಮೈಸೂರು ಪಾಕ್ ಥರನೇ ಕಾಣುತ್ತೆ ಥ್ಯಾಂಕ್ ಯು ರಸಮಲೈ ಬಂದಿದೆ ಇವಾಗವರೆಗೂ ಏನೇನು ವೆರೈಟೀಸ್ ಇದೆ ಅಂತ ಹೇಳ್ತೀನಿ ಇದು ಮ್ಯಾಂಗೋ ರಸಮಲೈ ಇದು ಮ್ಯಾಂಗೋ ಹಾಲ್ಬಾಯ್ ಇದು ಮ್ಯಾಂಗೋ ಒಬ್ಬಟ್ಟು ಐ ಕಾಂಟ್ ವೇಟ್ ಟು ಟ್ರೈ ದಿಸ್ ಇದು ಮ್ಯಾಂಗೋ ಗೊಜ್ಜು ಇದು ತರಕಾರಿ ಪಲ್ಯ ಇದು ಮಾವಿನಕಾಯಿಗೆ ಉಪ್ಪು ಖಾರ ಹಾಕಿದ್ದಾರೆ ಇದು ನೀವು ಏನಂತಾರೋ ಗೊತ್ತಿಲ್ಲ ನಾವು ಮ್ಯಾಂಗೋ ಉಪ್ಪು ಖಾರ ಹಾಕ್ತೀವಿ ಇದು ಉಪ್ಪಿನಕಾಯಿ ಅದು ಉಪ್ಪು ಇದು ಆಂಪನ್ನ ನಾನು ನಿಮಗೆ ಬಿಹೈಂಡ್ ದ ಸೀನ್ಸ್ ತೋರಿಸ್ತಾ ಇದ್ದೀನಿ
ನಾನು ಹೆಂಗೆ ತೆಗಿತಾ ಇದ್ದೀನಿ ಅಂದರೆ, ಇಲ್ಲಿ ಇನ್ಸ್ಟಾಗ್ರಾಮ್ಗೆ ತೆಗಿತಾ ಇದ್ದೀನಿ, ಆಂಟಿ ತಟ್ಟೆ ಯೂಟ್ಯೂಬ್ಗೆ ತೆಗಿತಾ ಇದ್ದೀನಿ. ಇವ್ರು ಹೆಂಗೆ ತೆಗಿತಾ ಇದ್ದಾರೆ ಅಂದರೆ, ಆಂಟಿ ಯೂಟ್ಯೂಬ್ ತೆಗಿತಾ ಇದ್ದಾರೆ, ಸ್ನೇಹ ಇನ್ಸ್ಟಾಗ್ರಾಮ್ ತೆಗಿತಾ ಇದ್ದಾರೆ. ಅಪ್ಡೇಟ್ ಇನ್ ದಟ್ ನಮ್ಮ ಎಲೆ ಎಕ್ಸ್ಟ್ರಾ ಏನಾಗಿದೆ, ಮಸಾಲೆ ದೋಸೆ, ಚಟ್ನಿ, ಪೂರಿ ಮತ್ತು ಇದು ಮ್ಯಾಂಗೋ ಸಾಸಿವೆ ಅಂತಾರಂತೆ. ಐ ಥಿಂಕ್ ವಾಟೆ ಬಂದಿದೆ ನಮಗೆ. ಸೂಪರ್ ವಾಟೆ ಬಂದಿದೆ. ಒಬ್ಬರು ಎಲೆ ಎಷ್ಟು ಜನ ಫೋಟೋ ತಗೋತಾ ಇದ್ದಾರೆ, ಎಷ್ಟು ಜನ ವೀಡಿಯೋ ತಗೋತಾ ಇದ್ದಾರೆ ನೋಡಿ. ಬಿಹೈಂಡ್ ದ ಸೀನ್ಸ್. ಇನ್ನೇನು ಐಟಮ್ಸ್ ಎಲ್ಲ ಮುಗೀತು, ಸ್ಟಾರ್ಟ್ ಮಾಡೋಣ ತಿನ್ನೋಕ್ಕೆ ಅನ್ನೋ ಅಷ್ಟರಲ್ಲಿ ನಮ್ಮ ಕಡುಬು ಬಂತು. ಮಾವಿನ ಹಣ್ಣಿಂದ ಮಾಡಿರೋಂಥ ಕಡುಬು, ಅದ್ರ ಮೇಲೆ ತುಪ್ಪ ಹಾಕ್ಕೊಟ್ರು. ಸಖತ್ತಾಗಿತ್ತು ತಿನ್ನೋಕ್ಕೆ. ಈ ಒಂದು ಮ್ಯಾಂಗೋ ಮೇ ಮೀಲ್ಸ್ ಏನಿದೆ, ಏಪ್ರಿಲ್ 24ರಿಂದ ಸ್ಟಾರ್ಟ್ ಆಗಿ ಮೇ 31ವರೆಗೂ ಇರುತ್ತೆ. ನೀವು ಯಾರಾದರೂ ಮಲ್ಲೇಶ್ವರಂಗೆ ಶಾಪಿಂಗ್ ಅಂತ ಬಂದರೆ, ಅಥವಾ ನಿಮ್ಮ ಮಲ್ಲೇಶ್ವರಮಲ್ಲಿ ನಿಮ್ಮ ಫೇವ್ರೆಟ್ ಸ್ಪಾಟ್ ಹಳ್ಳಿ ಮನೆ ಆಗಿದ್ದರೆ, ನೀವು ಖಂಡಿತ ಇಲ್ಲಿ ಬಂದು ಟ್ರೈ ಮಾಡಬೇಕು. ಒಬ್ಬರು ವೀಕೆಂಡಲ್ಲಿ ಒಬ್ಬರು ವೀಕ್ಡೇಸ್. ವೀಕೆಂಡ್ಸಲ್ಲಿ ಎಷ್ಟು? ವೀಕೆಂಡ್ಸು ಅಡಲ್ಟ್ 399, ಕಿಡ್ಸು 249. ಅಡಲ್ಟ್ಸು 399, ಕಿಡ್ಸು 249. ವೀಕ್ಡೇಸಲ್ಲಿ ಅಡಲ್ಟ್ 350, ಕಿಡ್ಸ್ 200. 350, 200. ಈಗ ಮ್ಯಾಂಗೋ ಮೇ ಮೀಲ್ಸ್ ಪ್ರೈಸ್ ಬಂದು ಸ್ಟಾರ್ಟ್ ಮಾಡ್ತೀವಿ ಜೋರಾಗಿ. ಈ ಒಂದು ಮ್ಯಾಂಗೋ ಮೇ ಮೀಲ್ಸ್ ಪ್ರೈಸ್ ಬಂದು ವೀಕ್ ಡೇಸಲ್ಲಿ ಅಡಲ್ಟ್ಸ್ಗೆ 349, ಹಾಗೆ ಕಿಡ್ಸ್ಗೆ ಅಷ್ಟಿಂದಾಗೆ ಕಿಡ್ಸ್ಗೆ 200. ಜೋ ಫಾಸ್ಟಾಗಿ ಕಿಡ್ಸ್ಗೆ 200, ಅಡಲ್ಟ್ಸ್ಗೆ 349. ಮ್ಯಾಂಗೋ ಮೇ ಮೀಲ್ ಪ್ರೈಸ್ ಬಂದು ಸ್ಟಾರ್ಟ್ ಮಾಡ್ತೀವಿ. ವೀಕೆಂಡ್ ವಾಯ್ಸ್ನ ಮೈಕ್ ಹತ್ರ ಇಟ್ಬಿಡಿ. 349, 200. ಜೋರಾಗಿ ಹೇಳಿ. ಫಾಸ್ಟ್ ಮ್ಯಾಂಗೋ ಮೇ ಮೀಲ್ಸ್ ವೀಕ್ ಡೇಸ್ ಪ್ರೈಸ್ ಬಂದು ಸ್ಟಾರ್ಟ್. ಈ ಒಂದು ಮ್ಯಾಂಗೋ ಮೇ ಮೀಲ್ಸ್ನ ವೀಕ್ ಡೇಸ್ ಪ್ರೈಸ್ ಬಂದು ಅಡಲ್ಟ್ಸ್ಗೆ 349, ಹಾಗೆ ಕಿಡ್ಸ್ಗೆ 200 rupees ಅಷ್ಟೇ. ಮ್ಯಾಂಗೋ ಈ ಮ್ಯಾಂಗೋ ಮೇ ಮೀಲ್ಸ್ ವೀಕೆಂಡ್ ಪ್ರೈಸ್ ಬಂದು ಮ್ಯಾಂಗೋ ಮೇ ಮೀಲ್ಸ್ ವೀಕೆಂಡ್ ಪ್ರೈಸ್ ಬಂದು ವೀಕೆಂಡ್ ಪ್ರೈಸ್ ಬಂದು ಅಡಲ್ಟ್ಸ್ಗೆ 399, ಹಾಗೂ ಕಿಡ್ಸ್ಗೆ 249. ನಾನು ಬರೋ ಅಷ್ಟರಲ್ಲಿ ಆಲ್ರೆಡಿ ಎಲ್ಲರೂ ಬಂದುಬಿಟ್ಟಿದ್ರಲ್ಲ. ಸೊ ಸ್ನೇಹ ಕೂಡ ಒಂದು ಸೀಟ್ ಇಟ್ಕೊಂಡಿದ್ಲು ಅವಳ ಪಕ್ಕದಲ್ಲಿ. ಅಲ್ಲಿ ಬಂದಿದ ತಕ್ಷಣ ನಾನು ತಿನ್ನೋಕೆ ಕೂತ್ಕೊಂಡೆ. ಇವಾಗ ಎಲ್ಲ ಫೋಟೋಸ್ ವೀಡಿಯೋಸ್ ತೊಗೊಳ್ತಾ ಇದ್ದೀವಿ. ಅದಾದಮೇಲೆ ಒಂದು ಐಸ್ ಕ್ರೀಮ್ ತಿನ್ನೋ ಶಾಟ್ ತೊಗೊಳ್ಳೋಣ ಅಂತ ಹೋದರೆ ಐಸ್ ಕ್ರೀಮ್ ನನ್ನ ಟೀ ಶರ್ಟ್ ಮೇಲೆ ಬಿದ್ದೋಗ್ಬಿಡ್ಬೇಕಾ ಮತ್ತು ಎಕ್ಸ್ಪ್ರೆಷನ್ನು ಬಂದುಬಿಡ್ತು ಅದರಲ್ಲಿ. ಆ್ಯಂಡ್ ಹಳ್ಳಿ ಮನೆ ದ ಓ ಜಿ ಎಷ್ಟು ಸಲ ನೋಡಿದ್ರು ಅಷ್ಟು ಚೆನ್ನಾಗಿರುತ್ತೆ. ನನಗಂತೂ ಈ ರೆಸ್ಟೋರೆಂಟ್ ತುಂಬಾ ಇಷ್ಟ. ನಾವು ಚಿಕ್ಕ ವಯಸ್ಸಲ್ಲಿ ಎಷ್ಟೊಂದು ಸಲ ಇಲ್ಲಿಗೆ ಬಂದಿದ್ದೀವಿ. ಸೊ ಆ ಸವಿ ನೆನಪುಗಳೆಲ್ಲ ಈ ಹಳ್ಳಿ ಮನೆಯಲ್ಲಿ. ನಾವು ನಮ್ಮ ಭರ್ಜರಿ ಭೋಜನನೆಲ್ಲ ಮುಗಿಸಿ ಇವಾಗ ಬಂದಿರೋ ಜಾಗ ಬಿಗ್ ಬಜಾರ್ ಅಲ್ಲ, ಸ್ಮಾರ್ಟ್ ಬಜಾರ್ ಇದು. ಯಾಕೆಂದರೆ ನಮ್ಮ ಮನೆಗೆ ಲೈಟ್ ತೊಗೋಬೇಕು, ಮತ್ತು ಬುಲೆಟ್ ರೈಸ್ ತೊಗೋಬೇಕಂತೆ. ಬಿರಿಯಾನಿ ಪಲಾವ್ ಅದೆಲ್ಲ ಮಾಡೋಕ್ಕೆ ಖಾಲಿಯಾಗಿದೆ ಅಂತ ನಮ್ಮ ಮಮ್ಮಿ ಹೇಳಿದ್ರು. ಸೊ ಅದನ್ನು ತೊಗೊಂಡು ಇಲ್ಲಿಂದ ಹೊರಡೋಣ. ನಾನಿಲ್ಲಿ ಬಂದು ಗ್ರೌಂಡ್ ಫ್ಲೋರಲ್ಲೆಲ್ಲ ಹುಡುಕಿ ಸಿಕ್ಕಿಲ್ಲ ಲೈಟರು. ಅಲ್ಲಿ ಕ್ಯಾಶ್ ಕೌಂಟರ್ ಹತ್ರ ಹೋಗ್ಬಿಟ್ಟು ಲೈಟರ್ ಎಲ್ಲಿ ಸಿಗುತ್ತೆ ಅಂತಂದರೆ ಅವರಲ್ಲೆಲ್ಲ ಹುಡುಕ್ತಾ ಇದ್ದಾರೆ. ಗ್ಯಾಸ್ ಲೈಟರ್ ಅಂದಮೇಲೆ ಗ್ಯಾಸ್ ಲೈಟರಾ ಅಂತೆ, ಇನ್ಯಾವ ಲೈಟರ್ ಕೇಳೋಣ. ಈ ಸೆಕ್ಷನ್ಗೆ ಎಂಟ್ರಿ ಕೊಟ್ಟಿದ ತಕ್ಷಣ ಇದೊಂದು ನೋಡಿದೆ, ಧೂಪ ಹಾಕೋದು ತುಂಬ ಕ್ಯೂಟಾಗಿದೆ ನೋಡೋಕ್ಕೆ. ನಮ್ಮ ಅಮ್ಮನ ಕೇಳಿದೆ ಇದೇ ಆಗಬೇಕು ಅಂತ. ತೊಗೊಳೋದೇ ಬೇಡ, ನಾವು ಬಂದಿರೋ ಕೆಲಸ ನೋಡ್ಕೊಂಡು ಹೋಗೋಣ. ಇಲ್ಲಿದೆ, ಸಿಕ್ತು. ನಮ್ಮ ಮನೇಲಿ ಆಲ್ರೆಡಿ ಇರೋ ಥರನೇ ಇದೆ ಇದು. ಓಕೆ, ವಿ ಆರ್ ಡನ್ ಶಾಪಿಂಗ್. ಅಷ್ಟೇ, ಇದು 2 ವಸ್ತು ತೊಗೋಬೇಕಾಗಿತ್ತು. ಆ್ಯಂಡ್ ನಾನು ಹೊಸ ಕೇಸ್ ತೊಗೊಂಡೆ. ಹೆಂಗೆ ತೋರಿಸ್ತೀನಿ ನಿಮಗೆ, ಇದ್ರಲ್ಲಿ ತೋರ್ಸೋಕೆ ಟ್ರೈ ಮಾಡ್ತೀನಿ ನೋಡಿ. ಏನು ತಗೋದಾಗಿದೆ ನೋ ವರೀಸ್. ಮನೆಗೆ ಹೋದ್ಮೇಲೆ ಫುಲ್ ಕ್ಲಿಯರಾಗಿ ತೋರಿಸ್ತೀನಿ. ನನಗಂತೂ ಸಖತ್ ಇಷ್ಟ ಆಯಿತು ನೋಡಿ ತಕ್ಷಣ. ಸೊ ತೊಗೊಂಡ್ಬಿಟ್ಟೆ. ಲೆಟ್ಸ್ ಗೋ ಹೋಮ್. ಆ್ಯಂಡ್ ವಿ ಆರ್ ಬ್ಯಾಕ್ ಹೋಮ್. ಇವಾಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಫೋನ್ ಕೇಸ್ ಹೇಗಿದೆ. ಈ ಸ್ಟಿಕ್ಕರು ನಾನು ಫಸ್ಟು ನನ್ನ ಹಳೆ ಫೋನ್ ಕವರ್ಗೆ ಹಾಕಿದ್ದೆ, ಎವ್ರಿಥಿಂಗ್ ವಿಲ್ ಬಿ ಓಕೆ ಅಂತ. ಅದನ್ನೇ ತೆಗೆದು ಇದಕ್ಕೆ ಹಾಕಿದೆ. ಇದನ್ನು ತೆಗೆದಾಗಂತೂ ಇನ್ನೂ ಚೆನ್ನಾಗಿ ಕಾಣುತ್ತೆ ಎಸ್ಥೆಟಿಕ್ಕಾಗಿ. ಇಟ್ಸ್ ವೆರಿ ನೈಸ್. ಫಾರ್ ದ ಫಸ್ಟ್ ಟೈಮ್ ನನಗೆ ಈ ಥರ ಕವರ್ ಸಿಕ್ಕಿರೋದು.
ಆಲ್ಸೋ ನಮಗೆ ಗುಡೀಸ್ ಬಂದಿದೆ ಹಳ್ಳಿ ಮನೆಯಿಂದ. ಇದು ನೋಡಿ, ಮ್ಯಾಂಗೋ ಉತ್ಸವಕ್ಕೆ ನಮ್ಗೆ ಇನ್ವೈಟ್ ಕಳಿಸ್ಬೇಕಾದ್ರೆ ಈ ಮ್ಯಾಂಗೋಸ್ ಕಳಿಸಿದ್ರು. ಇವಾಗ ನೆನೆಯಕ್ಕೆ ಇಟ್ಟಿದ್ದಾರೆ ಮಮ್ಮಿ. ಗಮ್ ಅಂತ ಇದೆ. ಓ ಮೈ ಗಾಡ್, ಸಕ್ಕತ್ತಾಗಿದೆ ಸ್ಮೆಲ್. ತೋರಿಸ್ತೀನಿ ಗುಡೀಸ್ ಏನಿದೆ ಅಂತ. ಇದು ನಾವು ಇವಾಗ ತಂದಿದ್ದು ಅಕ್ಕಿ. ಅದೇನು ಅಕ್ಕಿ, ಕೋಲಮ್ ರೈಸ್ ಅಂತೆ, ಅದನ್ನು ತೊಗೊಂಡೆ. ಆ್ಯಂಡ್ ಹಳ್ಳಿ ಮನೆಯಿಂದ ಕೊಟ್ಟಿದ್ದು ಇದು ಗೀ ಪೊಂಗಲ್ ಮಿಕ್ಸ್ ಫ್ರಮ್ ಹಳ್ಳಿ ಮನೆ. ಆ್ಯಂಡ್ ಇಡ್ಲಿ ದೋಸೆ ಬ್ಯಾಟರ್. ಈಗಲೇ ನಮ್ಮ ಮನೇಲಿ ಆಲ್ರೆಡಿ 2 ವಾರ ದೋಸೆ ಹಿಟ್ಟು ಫ್ರಿಜ್ಜಲ್ಲಿ ಇರುತ್ತೆ. ಇವ್ರು ದೋಸೆ ಹಿಟ್ಟು ಬೇರೆ ಕೊಟ್ಟವ್ರೆ. ಇಟ್ಸ್ ಓಕೆ, ವಿ ಕ್ಯಾನ್ ಟ್ರೈ ದಸ್ ಆಲ್ಸೋ. ಅಷ್ಟೇ, ಇದೆರಡೇ ಬಂದಿದ್ದು. ಇವಾಗ ನಾನು ಕುತ್ಕೊಂಡು ಮಾವಿನ ಹಣ್ಣು ತಿಂತೀನಿ. ನೀವು ಅಂದ್ಕೊಳ್ಬೋದು ಏನು ಬಿಂದು ಇವಾಗ ತಾನೇ ಮ್ಯಾಂಗೋ ಮೇಲ್ದಲ್ಲಿ ಹೋಗಿ ಚೆನ್ನಾಗಿ ತಿನ್ಕೊಂಡ್ಬಂದ್ರಿ ಮಾವಿನ ಹಣ್ಣೆ, ಇವಾಗಲೂ ಮಾವಿನ ಹಣ್ಣು ತಿಂತಾ ಇದ್ದೀರ ಅಂತ. ಗುರು, ಸಮ್ಮರ್ ಇರೋದು 3 ರಿಂದ 4 ತಿಂಗಳು. ನಮಗೆ ಸಿಕ್ಕೋ ಅವಕಾಶ ಅಷ್ಟೇ ಮಾವಿನ ಹಣ್ಣು ತಿನ್ನೋಕ್ಕೆ. ಅದಾದಮೇಲೆ ಏನು ತಿಂದರೂ ದೊಡ್ಡ ರೋಗ ಬಂದು ಸತ್ತೋಗ್ತೀನಿ. ಅಟ್ಲೀಸ್ಟ್ ಇರೋ ತನಕ ತಿಂದು ಇಲ್ದಿರೋ ರೋಗ, ಬರೋ ರೋಗ ಏನಿರ್ಬೋದು, ಬಾಡಿ ಹೀಟ್ ಆಗ್ಬೋದು, ಪಿಂಪಲ್ಸ್ ಆಗ್ಬೋದು, ಡಿಹೈಡ್ರೇಷನ್ ಆಗ್ಬೋದು, ಆಗಲಿ ಬಿಡಿ. 3 ತಿಂಗಳು ತಾನೇ, ಪರವಾಗಿಲ್ಲ. ಮಾವಿನ ಹಣ್ಣಿಗೋಸ್ಕರ ಏನಾದರೂ ಪರವಾಗಿಲ್ಲ. ಇವಾಗ ನಾನು ಯಾವಾಗಲೂ ಮಾವಿನ ಹಣ್ಣು ಕಟ್ ಮಾಡ್ಕೊಂಡೆಲ್ಲ ತಿನ್ನಲ್ಲ. ನನ್ನ ಆಂಟಿ ನಾವು ಸಮ್ಮರ್ ಹಾಲಿಡೇಸ್ಗೆಲ್ಲ ಊರಲ್ಲಿ ಇರ್ತದಲ್ಲ, ಅವಾಗ ಹೇಳ್ಕೊಟ್ಟಿದ್ದು, ಚೆನ್ನಾಗಿ ಹಿಸ್ಕಿ ಮಾಡಿಬಿಟ್ಟು ಮಾವಿನ ಹಣ್ಣ ಮೇಲ್ಗಡೆ ಒಂದು ಚೂರು ಕಟ್ ಮಾಡಿ ಆಮೇಲೆ ರಸ ಎಲ್ಲ ಸಕ್ ಮಾಡ್ಕೊಂಡು ಅದಾದ್ಮೇಲೆ ವಾಟಿ ತಿನ್ನೋದು. ನಾನು ಇವಾಗಲೂ ಅದೇ ಥರ ತಿಂತೀನಿ. ನಮ್ಮ ಆಂಟಿನೇ ಬಿಟ್ಬಿಟ್ಟಿದ್ದಾರೆ ನಂಗೆ ತಿನ್ನೋಕ್ಕೆ, ಉಳಕ್ಕೆಲ್ಲ ಇರುತ್ತೆ ಒಳಗಡೆ ಅಂತ. ಬಟ್ ನನಗೆ ಆ ಥರ ತಿಂದಿಲ್ಲ ಅಂದರೆ ಸಮಾಧಾನನೇ ಆಗಲ್ಲ. ಸೊ ಇವಾಗ ಆರಾಮಾಗಿ ಕುತ್ಕೊಂಡು ಮಾವಿನ ಹಣ್ಣು ತಿಂತೀನಿ. ಮತ್ತೆ ನಿಮಗೆ 4:15ಗೆ ಸಿಗ್ತೀನಿ ರೆಡಿಯಾಗಿ. ಯಾಕಂದರೆ ಇಸ್ಕಾನ್ಗೆ ಹೋಗಬೇಕು. 4 ಗಂಟೆಗೆ ಹೊರಡ್ಬೇಕು ಇಲ್ಲಿಂದ. ಸ್ನೇಹನೂ ಅಷ್ಟೊತ್ತಿಗೆ ಹೊರಡ್ತಾಳೆ. ಸೊ ಲೆಟ್ಸ್ ಸಿ ಯು ಇನ್ ಸಮ್ ಟೈಮ್. ಅಷ್ಟರಲ್ಲಿ ನಾನು ಮಾವಿನ ಹಣ್ಣು ತಿನ್ನಬೇಕು, ರೆಸ್ಟ್ ಮಾಡಬೇಕು, ಇವತ್ತಿನ ರೀಲ್ ಮಾಡಬೇಕು, ಎಡಿಟ್ ಮಾಡಬೇಕು, ಅಪ್ಲೋಡ್ ಮಾಡಬೇಕು. ಸಿ ಯು ಟೈಮ್. ಮತ್ತೆ ನಾವು ಸಿಗ್ತಿದ್ದೀವಿ 4 o'clockಗೆ ರೆಡಿಯಾಗಿ. ಇವಾಗ ನಾವು ಇಸ್ಕಾನ್ಗೆ ಹೊರಟಿದ್ದೀವಿ. ನಾನು ಮಮ್ಮಿ ಸೋನು ಹೋಗಬೇಕಾಗಿತ್ತು. ಮಮ್ಮಿ ಡಿಲೀಟ್ ಆಗಿ ಸೋನು ಅಡಿಷನ್ ಆಗಿ ಇವಾಗ ನಾನು ಮತ್ತು ಸೋನು ಇಬ್ಬರೇ ಹೋಗ್ತಾ ಇದ್ದೀವಿ. ನನ್ನ ಫೋನ್ ಕವರ್ ನೋಡಿ ಚೆನ್ನಾಗಿ ಕಾಣುತ್ತೆ ಅಲ್ಲ, ನಂಗಂತೂ ಫುಲ್ ಖುಷಿ. ಅಪರೂಪಕ್ಕೆ ಒಂದ್ಸಲ ಈ ಥರ ಒಳ್ಳೆ ಕವರ್ ಸಿಕ್ಕೋದು. ಐ ಥಿಂಕ್ ಅದೇ ನಮ್ಮ ಆಟೋ ವೆಯ್ಟ್ ಮಾಡ್ತಾಯಿದೆ. ಇಸ್ಕಾನಲ್ಲಿ ಸಿಗೋಣ ಮತ್ತೆ. ಆ್ಯಂಡ್ ಫೈನಲಿ ನಾವು ಇಸ್ಕಾನ್ ರೀಚ್ ಆಗಿ ಸ್ನೇಹಗೋಸ್ಕರ ವೆಯ್ಟ್ ಮಾಡಿ. ಆ್ಯಂಡ್ ಸ್ನೇಹ ಬಂದ ಮೇಲೆ ನಾವು ಎಲ್ಲರೂ ಒಟ್ಟಿಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ನನ್ನ ಕಾಲೇಜ್ ಫ್ರೆಂಡ್ ಒಬ್ಳನ್ನ ಕೂಡ ತುಂಬ ತಿಂಗಳುಗಳಾದಮೇಲೆ ಇಲ್ಲಿ ಮೀಟ್ ಮಾಡಿದೆ. ಅವಳು ಯಾರು ಅಂತ ನಿಮಗೆ ಪರಿಚಯ ಮಾಡಿಸ್ತೀನಿ ಮುಂದೆ ವ್ಲಾಗ್ನಲ್ಲಿ. ಅದಾದಮೇಲೆ ನಮಗೆ ಇನ್ಫ್ಲೂಯೆನ್ಸರ್ ಮೀಟಿಂದ ಇನ್ವೈಟ್ ಬಂದಿದ್ದಲ್ವ. ಸೊ ನಾವು ರಿಸೆಪ್ಷನ್ಗೆ ಹೋಗಿ ತೋರಿಸ್ಬೇಕಾಗಿತ್ತು. ನಾವು ಬ್ಯಾಕ್ ಗೇಟಿಂದ ಹೋಗಿದ್ರೆ ಈಸಿಯಾಗಿ ಹೋಗ್ಬೋದಾಗಿತ್ತು. ಬಟ್ ಸ್ಟಿಲ್ ನಾವು ಹೋಗಿ ಪೂರ್ತಿ ದರ್ಶನ ಎಲ್ಲ ಮಾಡಿಕೊಂಡು ಅದಾದಮೇಲೆ ಮತ್ತೆ ರಿಸೆಪ್ಷನ್ಗೆ ವಾಪಸ್ ಬಂದ್ವಿ. ಆವಾಗ ನಮ್ಮ ಜೊತೆ ಒಬ್ಬರು ಗೈಡ್ನ ಕಳಿಸಿದ್ರು. ಆ್ಯಂಡ್ ಇದೇ ಬ್ರಹ್ಮೋತ್ಸವದ ಎಲ್ಲ ಪ್ರಿಪ್ರೇಷನ್ಸ್ ಅಲ್ಲಿ ನಡೀತಾ ಇತ್ತು. ಎಲ್ಲ ಪೋಸ್ಟರ್ಸ್ ಹಾಕಿದ್ರು, ಎಲ್ಲನೂ ಹಾಕಿದ್ರು. ನಾವು ಬ್ಲೈಂಡ್ಲಿ ಗೊತ್ತಿಲ್ಲದೆ ಎಂಟ್ರಿ ಕೊಟ್ಬಿಟ್ವಿ. ಬಟ್ ರಿಸೆಪ್ಷನ್ಗೆ ಹೋಗಿದ್ದಿದ್ರೆ ನಮ್ಮ ಜೊತೆ ಒಬ್ಬರು ಗೈಡ್ ಬಂದು ಅವ್ರನ್ನೇ ನಮ್ಮನ್ನ ಎಲ್ಲ ಕಡೆ ಕರ್ಕೊಂಡು ಹೋಗ್ತಾಯಿದ್ರು. ಇವರೇ ನಮ್ಮ ಗೈಡ್. ಇವರು ನಮ್ಮ ದರ್ಶನಕ್ಕೆ ಅದಕ್ಕೆಲ್ಲ ಕರ್ಕೊಂಡು ಹೋಗ್ತಾ ಇದ್ದಾರೆ ಸ್ಪೆಷಲ್ ಆಗಿ. ಇವಾಗ ಲೆಟ್ಸ್ ಗೋ. ನೋಡ್ದಾ, ಇವ್ರ ಜೊತೆ ಬಂದರೆ ನಾವು ಅಲ್ಲಿ ಫೋಟೋ ಎಲ್ಲ ತೊಗೋಬೋದಾಗಿತ್ತು. ಸ್ಪೆಷಲ್ ದರ್ಶನ. ಓ ಮೈ ಗಾಡ್. Small boy is Prahlada and is Lord Narsimha and Anantadev. ತಗೋ ಸೋನು. Yeah, please come. ನಮಗೆ ಒಂದು ಸ್ಪೆಷಲ್ ಟೆಂಪಲ್ ಟೂರ್ ಕೊಡ್ತಾ ಇದ್ದಾರೆ. ಏನು ವಿಗ್ರಹನ ಎಕ್ಸ್ಪ್ಲೇನ್ ಮಾಡಿ, ದೇವ್ರು ಯಾವುದು ಎಕ್ಸ್ಪ್ಲೇನ್ ಮಾಡಿ ಎಲ್ಲ. ದಿಸ್ ಇಸ್ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ಇಸ್ಕಾನ್ಗೆ ಬಂದು ನಾವು ಇವತ್ತು ತಿಳ್ಕೊತಾ ಇದ್ದೀವಿ ಯಾವ್ಯಾವ ದೇವರು, ಯಾವ್ಯಾವ ವಿಗ್ರಹ, ಏನೇನೆಲ್ಲ ಇದೆ ಅಂತ. ಸೊ ವೆರಿ ಗ್ರೇಟ್. ಹೌದು, ನರಸಿಂಹ ಇನ್ನು ನಮ್ಮ 2 ಫೀಟ್ ಇತ್ತು ಅಷ್ಟೇ ದೇವರು ನಮ್ಮಿಂದ. ಸಕ್ಕತ್ತಾಗಿತ್ತು ದರ್ಶನ. ಸೊ ನೀವು ಬ್ಲಾಗ್ ನೋಡಿ ನಿಮ್ಮ ದೊಡ್ಡಮ್ಮಗೆ ಏನು ಅನಿಸ್ತಿರ್ಬೋದು? ಅವಾಗಲೇ ಬರಬೇಕಾದ್ರಿಂದ ಮುಖ ನೋಡೋಕ್ಕಾಗ್ತಿರ್ಲಿಲ್ಲ. ಫುಲ್ ಬರ್ನಿಂಗ್ ಸೆನ್ಸೇಷನ್ ಆಗ್ತಾ ಇರುತ್ತೆ ನಮ್ಮ ಮಮ್ಮಿಗೆ ಈ ಬ್ಲಾಗ್ ನೋಡ್ತಾ. ಸಾರಿ ಮಾಮ್, ಸ್ಯಾರಿ ಎಲ್ಲ ರೆಡಿ ಮಾಡ್ಕೊಂಡು ಅಷ್ಟೇ ಬರೋಕ್ಕಾಗಲಿಲ್ಲ. ಓ ದಿಸ್ ಇಸ್ ಸಚ್ ಅ ನೈಸ್ ಫೀಲಿಂಗ್. ಅದು ವರ್ಡ್ಸಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕಂತೂ ಸಾಧ್ಯ ಇಲ್ಲ. Fridays there will be Netra Darshana for Lord. Lord will open his eyes and give darshan to everyone. Very nice to Lord. ಇವಾಗ ನಾವು ಹೋಗ್ತಾ ಇದ್ದೀವಿ ನಮ್ಮ ಮುದ್ದಾದ ಕೃಷ್ಣ ಹೇಗೆ ರೆಡಿಯಾಗಿರ್ತಾರೆ ಅಂತ ನೋಡೋಕ್ಕೆ ದ ಮೇನ್ ದೇವಸ್ಥಾನದ ಒಳಗಡೆ. ಸ್ನೇಹಂಗೆ
ನಾನು ಒಂಥರ ರಿಮೈಂಡರ್ ಯೂಟ್ಯೂಬ್ ವಿಡಿಯೋ ಮಾಡಕ್ಕೆ. ನಾನು ಕ್ಯಾಮ್ರಾ ತೆಗ್ದಾಗೆಲ್ಲ ಕ್ಯಾಮ್ರಾ ತೆಗೆದುಬಿಡ್ತಾಳೆ. ಇನ್ಸ್ಪಿರೇಷನ್ ಅಲ್ವಾ? ಇಷ್ಟು ವರ್ಷಗಳ ಕಾಲ ನಾವು ಇಸ್ಕಾನಿಗೆ ಬಂದಿದ್ದೀವಿ, ಬಟ್ ಯಾರೂ ಈ ಥರ ನಮಗೆ ಎಲ್ಲೆಲ್ಲಿ ಯಾವ್ಯಾವ ವಿಗ್ರಹ ಇದೆ, ನಮ್ಗೆ ಮೇಯ್ನ್ ದೇವ್ರುಗಳು ಗೊತ್ತು, ಆದರೆ ಸೈಡಲ್ಲಿರೋ ದೇವ್ರುಗಳೆಲ್ಲ ಯಾರು ಅಂತ ಹೇಳೋರಿರಲ್ಲ. ಬಟ್ ಫಾರ್ ದ ಫಸ್ಟ್ ಟೈಮ್ ನಮ್ಮನ್ನ ಒಬ್ಬರು ಗೈಡ್ ಕರ್ಕೊಂಡು ಹೋಗಿ ಹೇಳಿದ್ರು ಎಲ್ಲ. ಸೋನು ಒಂದು ಸ್ನ್ಯಾಪ್ ಬಿಡ್ತಾಳೆ, ಕ್ಯಾಮ್ರಾ ಅಲೋಡ್ ಫಾರ್ ಅಸ್ ಇನ್ ದ ಇಸ್ಕಾನ್ ಗೈಸ್ ಅಂತ. ನನ್ನ ಫ್ರೆಂಡ್ ರಶ್ಮಿ ಇವಾಗ ಸಂಕಲ್ಪ ಮಾಡ್ತಾರೆ. ಇವಾಗ ಸೊ ಒಂದು 10 ಜನ ಬಂದು ಸಂಕಲ್ಪ ಮಾಡಾದ್ಮೇಲೆ ದರ್ಶನಕ್ಕೆ ಹೋಗೋಣ. ಆಮೇಲೆ ತಿರುಗಿ ನಮ್ಮ ಸೆಷನ್ ಐ ಮಸ್ಟ್ ಟೆಲ್ ಯು ದ ಪ್ರಿವಿಲೇಜ್ ಆಫ್ ಶೂಟಿಂಗ್ ಇನ್ಸೈಡ್ ದ ಇಸ್ಕಾನ್ ಅಂದರೆ ಒಂದು ಚೈಲ್ಡ್ಹುಡ್ ಬಿಂದು ಆಸೆನ ಪೂರೈಸಿದಂಗೆ. ಎಷ್ಟು ಸಲ ನಾವು ಇಸ್ಕಾನ್ಗೆ ಹೋದಾಗ ಒಂದು ಫೋಟೋ ತೊಗೊಳಕ್ಕೆ, ಒಂದು ವೀಡಿಯೋ ತೊಗೊಳಕ್ಕೆ ಎಷ್ಟು ಟ್ರೈ ಮಾಡಿರ್ತೀವಿ, ಬಟ್ ಯಾವತ್ತೂ ತೊಗೊಳಕ್ಕಾಗಿರಲ್ಲ. ಆ್ಯಂಡ್ ಟುಡೇ ವಾಸ್ ದ ಡೇ. ನಾನು ಎಷ್ಟು ಫೋಟೋಸ್, ಎಷ್ಟು ವೀಡಿಯೋಸ್ ತೊಗೊಂಡ್ಬಿಟ್ಟಿದ್ದೀನೋ ಅಲ್ಲಿ. ಆ್ಯಂಡ್ ಐ ವಾಸ್ ಸೋ ಅಬ್ಸೆಸ್ಡ್ ವಿತ್ ಟೇಕಿಂಗ್ ಪಿಕ್ಚರ್ಸ್ ಆ್ಯಂಡ್ ಎವ್ರಿಥಿಂಗ್. ನಾವು ಇಲ್ಲಿ ನಮ್ಮ ಹೆಸರು ಹೇಳ್ತಾ ಸಂಕಲ್ಪ ಮಾಡಿಕೊಂಡು ಇವಾಗ ಮುಂದೆ ಕೃಷ್ಣನ್ ನೋಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಆ್ಯಂಡ್ ಎಷ್ಟು ಚೆನ್ನಾಗಿ ಕಾಣ್ತಾಯಿತ್ತು ಡೆಕೋರೇಷನ್, ಅಲಂಕಾರ ಎಲ್ಲ. ಆ್ಯಂಡ್ ಇಷ್ಟು ಹತ್ತಿರದಿಂದ ನಾವು ಫಾರ್ ದ ಫಸ್ಟ್ ಟೈಮ್ ಕೃಷ್ಣ, ರಾಧಾ ಎಲ್ಲರನ್ನೂ ನೋಡ್ತಾ ಇರೋದು ನನಗಂತೂ ಫುಲ್ ಖುಷಿ. ಒಂಥರ ಓವರ್ವೆಲ್ಮಿಂಗ್ ಫೀಲಿಂಗ್ ಇತ್ತು. ಕಣ್ಣಲ್ಲಿ ಹಂಗೆ ಫ್ಲ್ಯಾಶ್ ಲೈಟ್ ಥರ ಹೊಳಿತಾ ಇತ್ತು ಎಲ್ಲನೂ. ಆ ಗೋಪುರಗಳಿರ್ಬೋದು ಮತ್ತು ಕೃಷ್ಣನ ಐಡಲ್ ಎಲ್ಲ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್. ನನಗಂತೂ ಫುಲ್ ಖುಷಿ ಆಯಿತು, ಸಖತ್ ಖುಷಿ ಆಯಿತು ನೋಡಿ. ಐ ಹೋಪ್ ನಿಮಗೂ ಕೂಡ ಒಳ್ಳೆ ದರ್ಶನ ನಾನು ಮಾಡಿಸ್ತಾ ಇದ್ದೀನಿ ಅಂತ. ನೀವು ರೀಸೆಂಟಾಗಿ ಯಾವಾಗ ಇಸ್ಕಾನ್ಗೆ ಹೋಗಿದ್ರಿ ಅಂತ ನನಗೆ ಕಮೆಂಟ್ಸ್ನಲ್ಲಿ ಹೇಳಿ. ಇವಾಗ ನಾವು ಬಂದಂಥ ಮುಖ್ಯ ಕಾರ್ಯ ಏನು ಹೇಳಿ, ಬ್ರಹ್ಮೋತ್ಸವದ ಬಗ್ಗೆ ತಿಳ್ಕೊಳ್ಳೋಕ್ಕೆ. ಇವಾಗ ಅದನ್ನು ತಿಳ್ಕೊಳ್ಳೋಣ. He's also the strategic communications director international. He travels across the world and does all the strategic communications of ISKCON. And today, 25 years of its inauguration and Silver Jubilee celebrations. It's a great moment for us. From here, great programs have started like Akshay Patra and many initiatives of our temple. So I request Prabhuji to address all of you and take us through this journey. Kannada. It is 25 years Silver Jubilee, 25 years of service, and also we are having Kumbhabhisheka. You see, in our temple, we do Abhishekam to the Utsava. Anywhere it is, Utsava Madu. Main detail Abhishekam Nadiyala. Once in 12 years agate. And this is okay. This game needs someone to also be as a judge. We have arranged wonderful dinner prasadam for all of you. Krishna! Thanks for this attention. Now, Krishna is not alone. God has many names. Right? Rama? Narasimha? Ranganatha. You run your hands like this. Judges, please ask them to sit. Because sometimes hand goes all the way like this and then it comes. Yeah? So let's start it again. Krishna? Narasimha? Okay, that's good. Krishna? Govinda? Narasimha? Govinda? Okay, Krishna? Rama? Krishna? Govinda? Narasimha? Ranganatha? Krishna? Okay, now all those who are there, please come. Now, shall we start? ಯಾರು ಕಣ್ಣು ಮುಚ್ಕೊಂತಿದ್ದಾರೆ? ಯಾರು ಕಣ್ಣು ಮುಚ್ಕೊಂತಿರೋದು? Okay, let's start. Narasimha. Narasimha, Ranganatha, Krishna, Ranganatha, Narasimha, Govinda, Narasimha. Okay, I'll make other 2 attempts. Whoever wins will get the prize. Fine? Let it go this side. Yeah. This time it should be faster. All the judges, please. We'll have some prizes for judges also, all of you. Okay? You should be little more alert. Let's start fast. Narasimha. That's okay, no problem. That's natural. Little more this side. Little more this side. Little more this side. Thanks for this. Okay, Krishna.
ನರಸಿಂಹ, ರಂಗನಾಥ, ಗೋವಿಂದ, ನರಸಿಂಹ, ಕೃಷ್ಣ, ನರಸಿಂಹ, ಗೋವಿಂದ. Okay, the final 3 winners. Thanks. So we invite you that whichever day, whenever you want to come, please drop in. Come, we are people to help you out, to help you record and cover that, right? And whichever day, whatever you like, cover it and just put it out. What you experience, you can put it out. Okay? We have different cultural celebrations will be happening. Cultural performances will be there. Many. ಹೇಳು ಪುಟ್ಟಿ ಇವಾಗ ಹೇಳು ಕೃಷ್ಣ ಹೇಳು ಜೋರಾಗಿ ಹೇಳು ಜೋರಾಗೆ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ರಾಮ ಹರೇ ರಾಮ ಹೇಳು ಹರೇ ರಾಮ. ಅಯ್ಯೋ ನಾಚಿಕೆ ಆಗೋಯ್ತು. ನಾವು ಆಚೆ ಬರೋಷ್ಟ್ರಲ್ಲಿ ಕತ್ಲಾಗಿತ್ತು ಆ್ಯಂಡ್ ದ ಲೈಟಿಂಗ್ ವಾಸ್ ಜಸ್ಟ್ ಪರ್ಫೆಕ್ಟ್. ಇವಾಗ ತಾನೇ ಎಲ್ಲ ಏನೇನು ಪ್ರೋಗ್ರಾಮ್ ಇರುತ್ತೆ ಬ್ರಹ್ಮೋತ್ಸವ ಅದೆಲ್ಲ ಡೀಟೇಲ್ಸ್ ಕೊಟ್ಟಾಯಿತು. ಇವಾಗ ನಾವು ಊಟಕ್ಕೆ ಹೋಗ್ತಿದ್ದೀವಿ. ಇಸ್ಕೊಂಡು ಊಟ ಅಂದರೆ ಯಾವ ಟೈಮ್ ಇಷ್ಟ ಆಗಲ್ಲ. ಆ್ಯಂಡ್ ಬೈ ಪ್ರಿವಿಲೇಜ್ಡ್ ಗರ್ಲ್ ಇದು ಸೆಕೆಂಡ್ ಟೈಮ್ ತಿಂತಾ ಇರೋದು. ಐ ಆಮ್ ವೆರಿ ವೆರಿ ಗ್ರೇಟ್ಫುಲ್. ನಿಮ್ಮಲ್ಲಿ ಎಷ್ಟು ಜನಕ್ಕೆ ಇಲ್ಲೇ ಊಟ ಮಾಡೋದು ಇಸ್ಕಾನಿಗೆ ಬಂದರೆ ಅಂತ ಗೊತ್ತಿತ್ತು? ದಿಸ್ ಇಸ್ ಮೈ ಫಸ್ಟ್ ಟೈಮ್, ವೆರಿ ಫಸ್ಟ್ ಟೈಮ್ ನಾನು ಬರ್ತಾ ಇರೋದು. ಅಕ್ಷಯ ಪಾತ್ರೆ ಅಲ್ಲಿದೆ ಅಂತ ನನಗೆ ಗೊತ್ತಾಗಿದೆ ಲಾಸ್ಟ್ ಟೈಮ್ ನಾನು ಇಸ್ಕಾನ್ಗೆ ಹೋದಾಗ. ಆ್ಯಂಡ್ ಇಲ್ಲಿ ಊಟ ಇರುತ್ತೆ ಅಂತ ಗೊತ್ತಾಗದೇ ಇರೋದೆ ಇವಾಗ ಇಸ್ಕಾನ್ಗೆ ಹೋದಾಗ. ಎಂಥ ದಡ್ಡಿ ನಾನು. ಸೋನು ಎಂಟ್ರಿ ಕೊಟ್ಟಿದ ತಕ್ಷಣ ಏನು ಗಮ್ಮ ಅಂತ ಇದೆ, ಬೆಂದನ ಪಾಯಸ ಗಮ ಅಂತ ಇದೆ. ಈ ಬೊಟ್ಟು ನೋಡಿ ನಾನು ಏನು ಲಿಪ್ ಲೈನರಲ್ಲಿ ಇಟ್ಟಿರೋದು ಎಷ್ಟು ಚೆನ್ನಾಗಿದೆ. ಕಾಯ್ತಾ ಇದ್ರ ಕ್ಯಾಮ್ರಾ ಆನ್ ಆಗೋಕ್ಕೆ? ರಶ್ಮಿ ಹಾಯ್ ರಶ್ಮಿ ನನ್ನ ಫ್ರೆಂಡು. ನಾನು ನಿಮಗೆ ಆಮೇಲೆ ಇಂಟ್ರೊಡ್ಯೂಸ್ ಮಾಡ್ತೀನಿ. ಫಸ್ಟ್ ಊಟ ಮಾಡ್ಬಿಟ್ಟು ಆಮೇಲೆ ಇಂಟ್ರೊಡ್ಯೂಸ್ ಮಾಡ್ತೀನಿ. ಸ್ನೇಹ ಹಾಯ್. ಸ್ನೇಹ ಹಾಯ್. ಸೋನು ಇದ್ದೀನಿ ಫಸ್ಟ್ ಟೈಮ್ ಇಸ್ಕೊಂಡು ಊಟ. ಹೌದು ಫಸ್ಟ್ ನಾನು ಎಷ್ಟೊಂದು ಸಲ ತಿಂದಿದ್ದೀನಿ. ಹೊರಗಡೆ ಪ್ರಸಾದ ಕೊಡ್ತೀರಾ? ನಾನು ಸ್ಕೂಲಲ್ಲಿ ಟೆನ್ಷನ್ ಎಲ್ಲ ತಿಂದಿದ್ದೆ. ಅದು ಬಿಟ್ಟು ಮೊನ್ನೆ ಅಕ್ಷಯ ಪಾತ್ರೆ ತಿಂದಿದ್ದೆ. ದಿಸ್ ಇಸ್ ದ ಮೋಸ್ಟ್ ಎಕ್ಸೈಟಿಂಗ್. ಅವಾಗಿಂದ ಗಮ ಅಂತ ವೆಯ್ಟ್ ಮಾಡ್ತಿದ್ದೆ. ಫಸ್ಟೇ ನಮಗೆ ಪ್ಲಮ್ ಕೇಕ್ ಬಂದಿದೆ. ಇವಾಗ ನಿಮ್ಗೆ ತೋರಿಸ್ತೀನಿ ಏನು ಊಟ ಇದೆ ಅಂತ. ಆಂಟಿ ಬ್ಯಾಕ್ ಟು ವರ್ಕ್. ಎಷ್ಟು ಕೆಲಸ ಕೊಡ್ತೀಯಮ್ಮ ಸ್ನೇಹ ನೀನು. ಇವ್ರು ಇನ್ಸ್ಟಾಗ್ರಾಮ್ ತೆಗೆದ್ರೆ ಆಂಟಿ ಯೂಟ್ಯೂಬ್ಗೆ ತೆಗಿಬೇಕು. ಇದೆಲ್ಲ ರೂಲ್ಸ್ ಹಾಕಿ ಕರ್ಕೊಂಡ್ಬರ್ತೀಯ ಮನೆಯಿಂದ. ಪಾಪ ಆಂಟಿ. ಎವ್ರಿ ಟೈಮ್ ನನಗೆ ಇಸ್ಕಾನಲ್ಲಿ ಊಟ ಮಾಡ್ತೀನಿ ಅಂತ ಗೊತ್ತಾಗ್ಲಾಗ್ಲೇ ನಂಗೆ ತುಂಬಾ ಖುಷಿ ಆಗುತ್ತೆ. ಇಟ್ಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಬ್ಲೆಸ್ಸಿಂಗ್ಸ್ ಇನ್ ದ ವರ್ಲ್ಡ್. ಟ್ರಸ್ಟ್ ಮೀ, ನಾನು 1 ವರ್ಷ ಊಟ ತಿಂದಿದ್ದೀನಿ. ಐ ನೋ ದ ವ್ಯಾಲ್ಯೂ ಆಫ್ ದಟ್ ಫುಡ್. ಆ ಟೇಸ್ಟು, ಆ ಕರಿನಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಏನು ಇಲ್ಲದೆ ಹೋದ್ರು ಎಷ್ಟು ಟೇಸ್ಟಿಯಾಗಿತ್ತು ಗೊತ್ತಾ, ಅಷ್ಟು ಟೇಸ್ಟಿಯಾಗಿತ್ತು. ಆ್ಯಂಡ್ ಇಸ್ಕಾನ್ ಅವರ PR ನನ್ನ ಎಷ್ಟು ದಿನದಿಂದ ಕಾಂಟ್ಯಾಕ್ಟ್ ಮಾಡ್ತಾಯಿದ್ದಾರೆ. ಅವ್ರಿಗೊಂದು ಬೈಟ್ ಬೇಕು ಆ್ಯಂಡ್ ಅಕ್ಷಯ ಪಾತ್ರೆ ಬಗ್ಗೆ ಹೇಳೋಕ್ಕೆ. ಬಟ್ ನನಗೆ ಟೈಮೇ ಆಗ್ತಾಯಿಲ್ಲ ಅಲ್ಲಿ ಹೋಗಿ ಮಾತಾಡೋಕ್ಕೆ. ಅದ್ರ ಬಗ್ಗೆ ಮೀಡಿಯಾ ಗ್ರೂಪ್ ಅವ್ರು ಕರಿತಾನೆ ಇದ್ದಾರೆ. ನೆಕ್ಸ್ಟ್ ವೀಕ್ ಅಷ್ಟರಲ್ಲಿ ನಾನು ಅಲ್ಲಿ ಹೋಗಿ ಅಕ್ಷಯ ಪಾತ್ರೆ ಬಗ್ಗೆ ಎಲ್ಲ ಮಾತಾಡ್ತೀನಿ ಆ್ಯಂಡ್ ಅದನ್ನು ಕೂಡ ವ್ಲಾಗ್ ಮಾಡ್ತೀನಿ. ಅವರ PR ಹೇಗಿರುತ್ತೆ, ಮೀಡಿಯಾ ಹೇಗಿರುತ್ತೆ ಅಂತ. ಆ್ಯಂಡ್ ದಿಸ್ ಇಸ್ ದ ಲಿಸ್ಟ್ ಆಫ್ ಬ್ರಹ್ಮೋತ್ಸವ ಡೈಲಿ ಏನೇನಿರುತ್ತೆ ಅಂತ ನೀವು ಪಾಸ್ ಮಾಡಿ ಸ್ಕ್ರೀನ್ಶಾಟ್ ತೊಗೊಂಡು ನೋಡ್ಕೊಳ್ಳಿ. ನೋಡಿ ನನಗಂತೆ ವೇಟಿಂಗ್ ಫಾರ್ ಮೀ ಬಿಂದು. ಐ ಕಾಂಟ್ ಎಕ್ಸ್ಪ್ರೆಸ್ ದಿಸ್ ಫೀಲಿಂಗ್ ರೈಟ್ ನಾವು. ಅಷ್ಟು ಖುಷಿಯಲ್ಲಿದ್ದೀನಿ ನಾನು. ಆ್ಯಂಡ್ ಇನ್ನೇನು ಉತ್ಸವ ಸ್ಟಾರ್ಟ್ ಆಗುತ್ತಲ್ವ, ಬ್ರಹ್ಮೋತ್ಸವ, ಅದೆಲ್ಲ ಪ್ರಿಪ್ರೇಷನ್ಸ್ ಇಲ್ಲಿ ನಡೀತಾ ಇತ್ತು. ಆ್ಯಂಡ್ ಅಲ್ಲಿ ನಿಮಗೆ ನಾನು ಲಿಸ್ಟ್ ತೋರಿಸಿದ್ನಲ್ಲ ಬ್ರಹ್ಮೋತ್ಸವ ಯಾವ್ಯಾವ ದಿನ ಏನೇನಿರುತ್ತೆ ಅಂತ, ಅದೆಲ್ಲ ನೀವು ನೋಡಿಕೊಂಡ್ರೆ ನೀವು ವಿಸಿಟ್ ಮಾಡ್ಬೋದು. ರಶ್ಮಿನ ಪೀಸಸಲ್ಲಿ ಮುಂದೆನ ಹಳೆ ಬ್ಲಾಗ್ಗಳಲ್ಲಿ ನೋಡಿರ್ತೀರಾ. ಇದು ಫಸ್ಟ್ ಟೈಮ್ ಫುಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ನಾನು ಡಿಪ್ಲೊಮಾ ಕಾಲೇಜ್ಗೆ ಹೋಗಿದ್ದೆ, SJP ಅಲ್ಲೇ SJP ಕಾಲೇಜ್ಗೆ. ಸೊ ಅಲ್ಲಿ ನನಗೆ ಪರಿಚಯ ಆದಂಥ ಏಕೈಕ ಫ್ರೆಂಡ್, ಇವಾಗವರೆಗೂ ಟಚಲ್ಲಿರೋ ಏಕೈಕ ಫ್ರೆಂಡ್ ಇವಳೊಬ್ಳೆ. ಎಷ್ಟು ವರ್ಷ? ಒಂದು 5 ವರ್ಷ ಆಯಿತಾ? 8-9 ಇಯರ್ಸ್ ಆಗಿದೆ. ಇವಳೊಬ್ಳೆ ಟಚಲ್ಲಿರೋದು. ಆ್ಯಂಡ್ ಇವತ್ತು ಅನ್ಎಕ್ಸ್ಪೆಕ್ಟೆಡ್ಲಿ ನನಗೆ ಇನ್ವೈಟ್ ಬಂದಿತ್ತು. ಇವಳು ಕೊಲೀಗ್ / ಫ್ರೆಂಡ್ ಒಬ್ರಿಗೆ ಇನ್ವೈಟ್ ಬಂದಿತ್ತು. ಸೊ ಇವಳು ಬರ್ತೀನಿ, ನಾನು ಬರ್ತೀನಿ. ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಮೀಟ್ ಆಗಿ ಇವತ್ತು ಎಷ್ಟೋ ತಿಂಗಳುಗಳಾದ್ಮೇಲೆ ಮೀಟ್ ಆಗಿದ್ದೀನಿ. ಮಿಷನ್ ಸೀಮಂತದಲ್ಲಿ ಮೀಟ್ ಆಗಿದೆ. 9 ಮಂತ್ಸ್ ಆದಮೇಲೆ ಮೀಟ್ ಮಾಡ್ತಾ ಇದ್ದೀವಿ. ಏನಾದ್ರು ಹೇಳಿ ರಶ್ಮಿ ನನ್ನ ಬಗ್ಗೆ ಒಳ್ಳೆ ಮಾತು ಮಾತ್ರ. ಹಾಯ್ ಮಾಡ್ಬಿಡೋದು. ಹಾಯ್ ದಿಸ್ ಇಸ್ ರಶ್ಮಿ, ಸಬ್ಸ್ಕ್ರೈಬರ್ ಚಾನಲ್. ನೈಸ್, ಥ್ಯಾಂಕ್ ಯು. ಅಷ್ಟೇ. ಊಟ ಆಯಿತು ಆ್ಯಂಡ್ ನಮ್ಮ ಗಿಫ್ಟ್ ಕೂಡ ಸಿಕ್ತು. ಐ ವಾಸ್ ಸೋ ಹ್ಯಾಪಿ ಗೊತ್ತಾ.
ನಾನು ಕ್ಯೂ ಅಲ್ಲಿ ಬರ್ತಾ ಇದ್ದಂಗೆ ಅವ್ರನ್ನ ನೋಡ್ಬಿಟ್ಟು ಇದು ನಿನಗೋಸ್ಕರ ಎತ್ತಿಟ್ಟಿದ್ದೀನಿ ಸೈಡಲ್ಲಿ ಅಂತಂದರು. ನಂಗೆ ಫುಲ್ ಹ್ಯಾಪಿ ಫೀಲಿಂಗ್ ಆಗೋಯ್ತು. ಆ್ಯಂಡ್ ತೊಗೊಂಡು ಎಲ್ಲ ಹೊರಟಿದ್ದೀವಿ. ನಾನು ಮನೆಗೆ ಹೋಗೋಣ ಬಾರೆ ಅಂದರೆ ಈ ಹುಡುಗಿ ಬರ್ತಾಯಿಲ್ಲ. ಸ್ವಲ್ಪ ಬುದ್ಧಿ ಹೇಳಿ ನೀವು, ಅದು ಇಷ್ಟೊತ್ತಲ್ಲಿ ಹೋಗ್ಬೇಡ ಮನೆಗೆ, ನಮ್ಮ ಮನೆಗೆ ಬಾ ನಾಳೆ ಹೋಗುವಂತೆ ಅಂದರೆ ಕೇಳ್ತಾನೆ ಇಲ್ಲ. ಹೋಗ್ತೀನಿ ಎಷ್ಟೊತ್ತಾದ್ರೂ ಪರವಾಗಿಲ್ಲ, ಹೋಗ್ತೀನಿ ಅಂತಾಳೆ. ಯಾಕೆ ಈ ಥರ ತಂಗಿ ದೇವ್ರೆ ಯಾಕೆ ಕೃಷ್ಣ, ಯಾಕೆ ಈ ಥರ ತಂಗಿಗೆ ಯಾಕೆ ನೀನು ಬುದ್ಧಿ ಕೊಡೋಲ್ಲ? ಓಹೋ, ಎನಿವೇಸ್ ನಿಮಗೆ ಭಗವದ್ಗೀತೆ ತೋರಿಸ್ತೀನಿ ನಾನು. ಬಟ್ ಅದಕ್ಕೆ ಮುಂಚೆ ಇವ್ಳಿಗೆ ಆಟೋ ಬುಕ್ ಮಾಡಿದ್ದೀನಿ. ಆಟೋ ಬುಕ್ ಮಾಡಿ ಇವ್ಳನ್ನ ಕಳಿಸ್ಬಿಟ್ಟು ಅದಾದಮೇಲೆ ನಾವು ಮನೆ ಕಡೆ ಹೋಗೋಣ. ಅನ್ವೇಲಿಂಗ್ ಫಸ್ಟ್ ಒನ್. ಓಹೋ, ಕೃಷ್ಣ ಅಲ್ಲ ವೆಂಕಟೇಶ್ವರ. ಚೆನ್ನಾಯ್ತಲ್ಲ? ಡನ್. ಬಾಯ್ ಬಾಯ್. ಆ್ಯಂಡ್ ವಿ ಆರ್ ಬ್ಯಾಕ್ ಹೋಮ್ ಆಫ್ಟರ್ 1 hour. ಯಾಕೆಂದರೆ ಆಟೋ ಸಿಕ್ಕದೇ ಕಷ್ಟ ಗುರು ನಮ್ಮೂರಲ್ಲಿ. ಬರೀ ಅದೇ ನನ್ನ ತೋರಿಸ, ಆಟೋ ಸಿಕ್ಕದೇ ಕಷ್ಟ ನಮ್ಮೂರಲ್ಲಿ. ಎನಿವೇಸ್ ವಿ ಆರ್ ಬ್ಯಾಕ್ ಹೋಮ್. ಆ್ಯಂಡ್ ಆ್ಯಸ್ ಆಲ್ವೇಸ್ ನಾನು ನಿಮಗೆ ಹ್ಯಾಂಪರಲ್ಲಿ ಏನು ಕೊಟ್ಟರು ಅಂತ ತೋರಿಸ್ಲೇಬೇಕಲ್ವ. ಎಲ್ಲರಿಗೂ ಹ್ಯಾಂಪರ್ ಕೊಟ್ಟಿಲ್ಲ, ಟು ಬಿ ಆನೆಸ್ಟ್. ಎಲ್ಲರಿಗೂ ಕೊಟ್ಟಿದ್ದು ಇದೊಂದು ಪ್ರಸಾದ ಮತ್ತು ಕ್ಯಾಲೆಂಡರ್ ನಾನು ನಿಮಗೆ ಮೊದಲನೇ ಕ್ಲಿಪ್ಪಲ್ಲೇ ತೋರಿಸಿದ್ದೀನಲ್ವ, ಸೋನು ತೊಗೊಂಡೋದು ಕ್ಯಾಲೆಂಡರ್ನ. ಬಟ್ ಇದರಲ್ಲಿ ಒಂದು ಲಡ್ಡು ಪ್ರಸಾದ ಇದೆ, ವಿಚ್ ಇಸ್ ಫಾರ್ ಅಸ್. ಆ್ಯಂಡ್ ಈ ಒಂದು ಬ್ಯಾಗ್ನ ನಂಗೆ ಮಾತ್ರ ಯಾಕೆ ಕೊಟ್ಟರು ಅಂತಂದರೆ, ನಾನು ಗೆದ್ದೆ ಅಲ್ಲಿ ಏನು ಹೇಳಿ, ಭಗವದ್ಗೀತೆ. ಅದು ಒರಿಜಿನಲ್ ಎಡಿಷನ್ ಭಗವದ್ಗೀತೆ ಆ್ಯಸ್ ಇಟ್ ಈಸ್. ನಾನಿದು ಬಂದ ತಕ್ಷಣ ಓಪನ್ ಮಾಡಿ ನೋಡ್ತಾ ಇತ್ತಾ. ಸೊ ಕಂಪ್ಲೀಟ್ ಎಡಿಷನ್ ಅಂತ ಇದು, ಭಗವದ್ಗೀತಾ ಆ್ಯಸ್ ಇಟ್ ಈಸ್ ಅಂತ ಇದೆ. ಐ ಆಮ್ ಸೋ ಲಕ್ಕಿ, ಐ ಕಾಂಟ್ ಎಕ್ಸ್ಪ್ರೆಸ್. ನಾನು ಬರುತ್ತಂತ ಅಂದ್ಕೊಂಡೇ ಇರಲಿಲ್ಲ. ನಾನು ಸ್ಟೇಜ್ ಮೇಲೆ ನೀವು ಹಿಂದಿನ ಕ್ಲಿಪ್ಪಲ್ಲಿ ನೋಡ್ದಂಗೆ ಸ್ಟೇಜ್ ಮೇಲೆ ನಾನು ಹೋಗಿ ನಿಂತ್ಕೊಂಡಿದ್ದ ತಕ್ಷಣ ಆಂಜನೇಯ ನನಗೆಲ್ಲಪ್ಪ ಪ್ಲೀಸ್ ಅಂತ ಬೇಡ್ಕೋತಾ ಇದ್ದೆ. ಎನಿವೇಸ್ ಫೈನಲಿ ನೋಡಿದ್ರೆ ನನ್ನ ಗಮನನೇ ಇರಲಿಲ್ಲ ನಾವು 3 ಜನ ಉಳ್ಕೊಂಡಿದ್ದೀವಿ ಅಂತ. ಒಂದು 11-12 ಜನರಿಂದ ನಾವು 5 ಜನ ಆಗಿ, ಆಮೇಲೆ 4 ಜನ ಆಗಿ, ಆಮೇಲೆ 3 ಜನ ಆದ್ವಿ. ಆ್ಯಂಡ್ ಅವರು 3 ಜನಕ್ಕೇ ಇವರು 3 ಜನನೇ ವಿನ್ನರ್ ಅಂತ ಡಿಸೈಡ್ ಮಾಡಿಬಿಟ್ರು. ದೇರ್ ವಾಸ್ ನೋ ಕಾಂಪಿಟೇಷನ್. ಸೋ ಲಕ್ಕಿ. ನನ್ನ ಜೊತೆ ಇಬ್ಬರು ವಿನ್ ಆದರು. ಆ್ಯಂಡ್ ನಮ್ಮನ್ನ ಕೇಳಿದ್ರು, ನೀವು ಯಾವ ಲ್ಯಾಂಗ್ವೇಜ್ ಪ್ರಿಫರ್ ಮಾಡ್ತೀರಾ ಅಂತ. ನಾನು ಓದಕ್ಕ ಏನಾದ್ರು ಬುಕ್ ಏನಾದ್ರು ಕೊಡ್ತೀರಾ ಅಂತಂದರೆ ಹಾಂ ಭಗವದ್ಗೀತಾ ಕೊಡ್ತೀವಿ. ಸೋ ಹ್ಯಾಪಿ. ನಮ್ಮ ಮನೇಲಿ ಆಲ್ರೆಡಿ ಕನ್ನಡ ಭಗವದ್ಗೀತಾ ಇದೆ. ಅದು ಸ್ವಲ್ಪ ಅರ್ಥ ಆಗೋಕ್ಕೆ ನಂಗೆ ಕಷ್ಟ ಆಯಿತು. ಓದಿ ಕೂಡ ನೋಡಿದೆ. ಆ್ಯಂಡ್ ಅದ್ರ ಪ್ಯಾಕೇಜ್ ಈ ಥರ ಇಲ್ಲ ಅಲ್ಲಮ್ಮಿ, ಪಿಂಕ್ ಕಲರ್ ಪ್ಯಾಕೇಜಿಂಗ್ ಏನೋ ಇದೆ. ಇಷ್ಟು ದಪ್ಪನೂ ಇಲ್ಲ ಬುಕ್ಕು. ಇದರಲ್ಲಿ ಒಂದು 3/4 ಭಾಗದಷ್ಟು ಇದೆ ಅಷ್ಟೇ. ಇನ್ನೊಂದು ಸ್ವಲ್ಪ ಬ್ರಾಡಾಗಿದೆ ಇದು. ಸೊ ಕನ್ನಡದಲ್ಲಿತ್ತು. ಅದನ್ನು ಒಂದು 2-3 ಪೇಜ್ ಓದಿದ್ದೆ, ಬಟ್ ನನಗೇನು ಅರ್ಥನೇ ಆಗಿರಲಿಲ್ಲ. ಸೊ ಇದು ಸಿಂಪಲ್ ಇಂಗ್ಲೀಷಲ್ಲಿ ಇರುತ್ತೆ ಅಂತ ಅನ್ಕೋತೀನಿ. ಇಂಗ್ಲೀಷ್ ಆದ್ರೂ ಸ್ವಲ್ಪ ಬೇಗ ಅರ್ಥ ಆಗುತ್ತೆ, ಯಾಕಂದರೆ ನಾನು ಕನ್ನಡ ಅಷ್ಟೊಂದು ಓದೋದ್ರಲ್ಲಿ ಪರ್ಫೆಕ್ಟ್ ಇಲ್ಲ. ಐ ನೋ ದಟ್ ಈಸ್ ವೆರಿ ಬ್ಯಾಡ್ ಅಂತ ಕಲಿತೀನಿ. ಬಟ್ ಇಂಗ್ಲೀಷ್ ಈಸ್ ಈಸಿಯರ್ ಫಾರ್ ಮೀ. ಹೋಪ್ಫುಲಿ ನಾನು ಇದನ್ನು ಓದ್ತೀನಿ. ಆ್ಯಂಡ್ ಐ ಹ್ಯಾವ್ ಟು ರೀಡ್ ಇಟ್. ಒಂಥರ ಏನೋ ಒಂಥರ ಅದೇ ನಮ್ಮನ್ನ ಉಡ್ಕೊಂಡು ಬರೋ ಥರ ಫೀಲಿಂಗ್ ಆಯಿತು ನನಗೆ ಬಂದಿದ್ದ ತಕ್ಷಣ. ಯಾಕಂದರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂತಲ್ವ, ಅದಕ್ಕೇ. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ, ವೆರಿ ಹ್ಯಾಪಿ ಆ್ಯಂಡ್ ಲಕ್ಕಿಯೆಸ್ಟ್ ಗರ್ಲ್. ಇವತ್ತು ಅಷ್ಟು ಜನರ ಮಧ್ಯೆ ಇವತ್ತು ಈ ಬುಕ್ಕು ನಮ್ಮ 3 ಜನಕ್ಕೆ ಸಿಕ್ಕಿದೆ. ಇನ್ನಿಬ್ಬರು ನಮ್ಗೆ ಪರಿಚಯ ಇರೋರಲ್ಲ ಅವರು. ಇವತ್ತೇ ಫಸ್ಟ್ ಟೈಮ್ ಅವ್ರನ್ನ ನೋಡಿದ್ದು. ಎನಿವೇಸ್ ಅಷ್ಟೇ ಇವತ್ತಿನ ವ್ಲಾಗ್. ಇವತ್ತು ನಾನು ನಿಮಗೆ ಕಂಪ್ಲೀಟ್ ಇಸ್ಕೊಂಡು ತೋರಿಸಿದ್ದೀನಿ. ಆ್ಯಂಡ್ ನಮ್ಮ ಜೊತೆ ಕರ್ಕೊಂಡು ಹೋಗಿದ್ದೀನಿ ಊಟಕ್ಕೆ ಎಲ್ಲ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ. ನೀವು ಇದು ನೋಡೋ ಟೈಮ್ಗೆ ಆಲ್ರೆಡಿ ಬ್ರಹ್ಮೋತ್ಸವ ಸ್ಟಾರ್ಟ್ ಆಗಿರುತ್ತೆ. ಬ್ರಹ್ಮೋತ್ಸವ ನಾಳೆಯಿಂದ ಸ್ಟಾರ್ಟ್ ಆಗ್ತದೆ. ಅಂದರೆ 21ನೇ ತಾರೀಕಿಂದ ಏಪ್ರಿಲ್ 21ರಿಂದ ಮೇ 2ನೇ ತಾರೀಕುವರೆಗೂ ಪ್ರತಿದಿನ ಕೃಷ್ಣನಿಗೆ ಹೊಸ ಅವತಾರ ಮಾಡಿ ಒಂದೊಂದು ರಿಚುವಲ್ ಇಟ್ಟು ಆರತಿ ಕೀರ್ತನೆ ಅದೆಲ್ಲ ಇರುತ್ತೆ. ಸೊ ನೀವು ಯಾರಾದರೂ ಇಸ್ಕಾನ್ಗೆ ಹೋಗಬೇಕು ಅಂದ್ಕೊಂಡಿದ್ರೆ ಈ ಟೈಮಲ್ಲಿ ಹೋಗಿ, ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ಇವತ್ತೇನೆ ಎಲ್ಲ ಡೆಕೋರೇಷನ್ ಮಾಡ್ತಾ ಇದ್ದೀವಿ ನೋಡೇನೆ. ಇವ್ರು ಲೈಕ್ ಸೋ ಗುಡ್, ಎಷ್ಟು ಚೆನ್ನಾಗಿ ಬರ್ಬೋದು ಇನ್ನೊಂದು ದಿನ ಅಂತ ಅನ್ನಿಸ್ತಾ ಇತ್ತು. ನೀವು ಯಾರಾದರೂ ಇನ್ನೊಂದು ಅರೌಂಡ್ ಇಸ್ಕಾನ್ ಹತ್ರ ಇದ್ದರೆ ಹೋಗೋಕ್ಕೆ ಟೈಮ್ ಆದರೆ ಹೋಗಿ ನೋಡ್ಕೊಂಡು ಬನ್ನಿ, ತುಂಬಾ ಚೆನ್ನಾಗಿರುತ್ತೆ ಉತ್ಸವ. ಆ್ಯಂಡ್ ಯಾ, ದಟ್ಸ್ ಇಟ್ ಫಾರ್ ಟುಡೇಸ್ ವ್ಲಾಗ್. ತುಂಬಾ ಟಯರ್ಡ್ ಆಗಿದೆ ಇವತ್ತು. ಇಡೀ ದಿನ ಫುಲ್ ಸೋಷಲೈಸಿಂಗ್ ಮಾಡಿಬಿಟ್ಟಿದ್ದೀನಿ. ನನ್ನ ಸೋಷಿಯಲ್ ಬ್ಯಾಟ್ರಿ ಲೋ ಆಗಿಬಿಟ್ಟಿದೆ. ನಾಳೆ ಎಲ್ಲ ನಾನು ನನ್ನ ರೂಮಿಂದ ಆಚೆ ಬರಲ್ಲ. ಐ ವಿಲ್ ಬಿ ಸ್ಟಕ್ ಇನ್ ದ ರೂಮ್ ಅಷ್ಟೇ. ನಾನಾಯಿತು, ನನ್ನ ಪಾಡಾಯಿತು, ನನ್ನ ಕೊರಿಯನ್ ಸೀರೀಸ್ ಆಯಿತು ಅಂತ ಹೇಳ್ತೀನಿ. ಮತ್ತೆ ಸಿಗೋಣ ಇನ್ನೊಂದು ಎಕ್ಸಾಮ್. ನೈಟ್ ಎಲ್ಲ ಕೊರಿಯನ್ ಸೀರಿಯಲ್ಸ್ ನೋಡಿ ಬೆಳಗ್ಗೆ ಎಲ್ಲ ನಿದ್ದೆ ಮಾಡೋದು. ಓಕೆ ಗೈಸ್, ಮತ್ತೆ ಸಿಗೋಣ ಇನ್ನೊಂದು ಎಕ್ಸೈಟಿಂಗ್ ವ್ಲಾಗ್ನಲ್ಲಿ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್. ಹೋಗ್ತಾ ಏನು ಮಾಡ್ಬೇಕು ಹೇಳಿ? ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೇಳಿ, ಶೇರ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಮತ್ತೆ ಸಿಗ್ತೀನಿ. ಆಲ್ಸೋ ನಾನು ನಿಮ್ಗೆ ಇನ್ನೊಂದು ವಿಷಯ ಆವಾಗಲೇ ಅರ್ಧಂಬರ್ಧ ನಿಮ್ಗೆ ಕೇಳಿಸಿರುತ್ತೋ ಇಲ್ಲೋ ಗೊತ್ತಿಲ್ಲ. ಈ ಬೊಟ್ಟು ಎಂತಲೂ ಇಟ್ಕೊಂಡಿದ್ದೀನಮ್ಮ ನಾನು. ಲಿಪ್ ಲೈನರಲ್ಲಿ
ನಮ್ಮ ಮಮ್ಮಿ ಫೇವ್ರೇಟ್ ಲಿಪ್ ಲೈನರಲ್ಲಿ ಇವತ್ತು ಬೊಟ್ಟಿಟ್ಕೊಂಡು ಹೋದೆ. ಅದು ಇವಾಗವರೆಗೂ ಇದೆ ನೋಡಿ. ಒಂದು ಸ್ವಲ್ಪ ಹೊತ್ತಿದ್ರೆ ಸಾಕು ಅಟ್ಲೀಸ್ಟ್ ಫೋಟೋಸ್ ವೀಡಿಯೋಸ್ ತೊಗೊಳ್ಳೋರ್ಗು ಅಂತ ಅಂದ್ಕೊಂಡೆ. ಬಟ್ ಇಷ್ಟೊತ್ತವರೆಗೂ ಇದೆ. ನಮ್ಮ ಮನೇಲಿ ಆ ಸ್ಟಿಕ್ಕರ್ ಖಾಲಿಯಾಗಿದೆ ಅಂತ ಪ್ರೀವಿಯಸ್ ವ್ಲಾಗಲ್ಲಿ ನಾನು ಹೇಳಿದೆ ನಿಮಗೆ. ಮಲ್ಲೇಶ್ವರದಲ್ಲಿ ಹುಡುಕ್ತಾ ಇದ್ದೀನಿ, ಸಿಕ್ಕಲಿಲ್ಲ. ಅದಾದಮೇಲೆ ನಾನು ಹುಡ್ಕೋಕ್ಕೆ ಹೋಗಲಿಲ್ಲ. ಸೊ ಯಾವುದು ಸ್ಟಿಕ್ಕರೇ ಇರಲಿಲ್ಲ ಇವತ್ತು. ಆ್ಯಂಡ್ ಹಾಕಿರೋ ಡ್ರೆಸ್ಗೆ ತುಂಬ ಚೆನ್ನಾಗಿ ಕಾಣುತ್ತೆ, ಬೊಟ್ಟಿಟ್ರೆ ಇಲ್ಲಾಂದರೆ ಚೆನ್ನಾಗಿ ಕಾಣಲ್ಲ ಅಂತ ಐಲೈನರಲ್ಲಿ ಇಟ್ಕೊಂಡಿದ್ದೆ. ಅಲ್ಲಿ ತನಕ ಇದೆ.